ಯಾಕಂದ್ರೆ ಸಮರ್ಥ್ ಗೆದ್ದಿಲ್ಲ, ಸೋತಿರೋದ್ರಲ್ಲಿ. ಸಮರ್ಥ್ 5853 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಹೇಗೋ 5 ಓಟೋ 1 ಓಟೋ ಗೆದ್ದಿದ್ದಾರಲ್ಲ, ಅದು ಸಮಾಧಾನದ ಮಾತಲ್ಲ. ಸುಮಾರು 20,000ಕ್ಕೂ ಅಧಿಕ ರೆಗ್ಯುಲರ್ ಆಗಿ ಕಾಂಗ್ರೆಸ್ಸಿಗೆ ಬೀಳ್ತಾ ಇದ್ದಂಥ ಮುಸಲ್ಮಾನರು ಓಟ್ ಈ ಸಲ ಮೈನಸ್ ಆಗಿದೆ. ಮುಸಲ್ಮಾನರನ್ನು ಕಡಿದ್ರೂ ಕೂಡ ಅವರು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರೆ ಅಂತ ಹೇಳ್ತಿದ್ರಿ ತಾನೆ. ಇವತ್ತು ಮುಸಲ್ಮಾನರ ರೆಗ್ಯುಲರ್ ವೋಟ್ ಸುಮಾರು 20,000ಕ್ಕೂ ಅಧಿಕ ಮತಗಳು ಕಾಂಗ್ರೆಸ್ನಿಂದ ದೂರ ಹೋಗಿದೆ. ಇದನ್ನು ನೀವು ರಿಕವರ್ ಹೇಗೆ ಮಾಡ್ಕೊತೀರಿ? ಏನು ಪ್ಲಾನ್ ಮಾಡಿದ್ದೀರಿ? ಶಾಮನೂರು ಶಿವಶಂಕರಪ್ಪನವರು ಏನು ಸಣ್ಣ ಮಟ್ಟದ ಲೀಡರ್ ಅಲ್ಲ, ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ. ಅವರ ಅಗಲಿಕೆಯ ಅನುಕಂಪ ಹೆಚ್ಚಾಗಿ 30,000ಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಬೇಕು. ಕೇವಲ 5,000 ಮತಗಳ ಅಂತರದಿಂದ ಗೆದ್ದರು. ಮುಸಲ್ಮಾನರು ಕೈ ಕೊಟ್ಟರು, ಒಂದಿಷ್ಟು ಮತ ಬ್ಯಾಂಕ್ಗಳು ಅವರ ಕೈ ಹಿಡಿಲ್ಲ. ಹಾಗಾಗಿ ಕುಟುಂಬ ರಾಜಕಾರಣಕ್ಕೆ ಶರಣಾಗುವ, ತಲೆಬಾಗುವ ಭಾರೀ ಲೆಕ್ಕಾಚಾರಗಳನ್ನು ಮಾತ್ರ ಮಾಡುವಂತಹ ಕಾಂಗ್ರೆಸ್ ಏನಾದರೂ ಬುದ್ಧಿ ಕಲೀಲಿ. ಅಕ್ಕಪಕ್ಕದ ರಾಜ್ಯಗಳಲ್ಲಿ ಯಾವ ರೀತಿಯಲ್ಲಿ ಕ್ರಾಂತಿಗಳಾಗ್ತಾ ಇದ್ದಾವೆ ಅದು ಅರ್ಥ ಮಾಡ್ಕೊಳ್ಳಿ. ಒಂದು ಸಮುದಾಯವನ್ನು ಕೇವಲ ವೋಟ್ ಬ್ಯಾಂಕಿಗೆ ಬಳಸ್ಕೊಂಡ್ರೆ ಅವ್ರು ತಿರುಗಿ ಬಿದ್ದರೆ ಏನಾಗಬಹುದು? ತಕ್ಕ ಮಟ್ಟಿಗೆ ಇದು ಆರಂಭ ಅಷ್ಟೇ. ಹಾಗಾಗಿ ಕಾಂಗ್ರೆಸ್ ಸಮರ್ಥವಾಗಿ ಗೆದ್ದಿಲ್ಲ ಅನ್ನುವಂತಹ ವಿಚಾರವನ್ನು ಸೀರಿಯಸ್ ತಗೊಂಡು ಸಮರ್ಥವಾಗಿ ಪಾಲಿಟಿಕ್ಸ್ ಮಾಡುವಂತಹ ತಂತ್ರಗಳನ್ನು ಮಾಡಿದ್ರೆ ಸರ್ವೈವ್ ಆಗ್ಬೋದು, ಇಲ್ಲ ಅಂದರೆ ನಾಶ. ಹಲೋ, ನಮಸ್ಕಾರ. ಏನೇ ಕುತಂತ್ರ ನಡೆದ್ರು, ಏನೇ ಪಿತೂರಿ ನಡೆದ್ರು, ಅದೇನೇ ಷಡ್ಯಂತ್ರಗಳು ನಡೆದ್ರು ಕೂಡ ಸಮರ್ಥನನ್ನು ಸೋಲಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಸಮರ್ಥನ ಗೆಲುವಿನ ನಂತರ ಒಂದಿಷ್ಟು ಅಲ್ಪಸಂಖ್ಯಾತ ನಾಯಕರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೇಮ್ ಸಿದ್ದರಾಮಯ್ಯವ್ರು ಮಾತಾಡ್ತಿದ್ರು, ಸ್ವಲ್ಪ ಟಫ್ ಆಗ್ತದೆ ನಮಗೆ ದಾವಣಗೆರೆ, ಬಾಗಲಕೋಟೆ ಆರಾಮಲ್ಲಿ ಗೆಲ್ತೀವಿ. ಬಾಗಲಕೋಟೆನ ಆರಾಮಾಗಿ ಗೆದ್ಕೊಂಡಿದ್ದಾರೆ. ಉಮೇಶ್ ಕಲ್ಲಪ್ಪ ಮೇಟಿ ಅವರು ಅವ್ರ ತಂದೆಯವರು ತೀರ್ಕೊಂಡ ಮೇಲೆ ಆ ಅನುಕಂಪದ ಅಲೆಯಲ್ಲಿ ಸುಮಾರು 22,332 ಮತಗಳ ಅಂತರದಿಂದ ಚರಂತಿಮಠ್ ವೀರಭದ್ರಯ್ಯ ಚರಂತಿಮಠ್ ವಿರುದ್ಧ BJP ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಸಮರ್ ಶಾಮ್ನೂರ್ ಮಲ್ಲಿಕಾರ್ಜುನ್ 64,139 ಮತಗಳನ್ನು ಪಡ್ಕೊಂಡ್ರು. ಶ್ರೀನಿವಾಸ್ ಟಿ ದಾಸಕರಿಯಪ್ಪ BJP ಅಭ್ಯರ್ಥಿ 58,286 ಮತಗಳನ್ನು ಪಡ್ಕೊಟ್ರು. ಈ ಸಲ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದು SDPN ಅಫ್ಸರ್ ಕೊಡ್ಲಿಪೇಟೆ ಅವರು 18,444 ಓಟ್ಗಳನ್ನು ಪಡ್ಕೊಂಡ್ರು. ಸೈಯದ್ ರಿಯಾಜ್ ಅಂತ ಮತ್ತು ಖಾದರ್ ಆದಿಲ್ ಬಾಷಾ ಅಂತ 1,000 ಚಿಲ್ಲರೆ ಓಟನ್ನು ತಗೊಂಡಿದ್ದಾರೆ. ಇದೇನೋ ದೊಡ್ಡ ಪ್ರಮಾಣದಲ್ಲಿ ಏನೋ ಎಫೆಕ್ಟನ್ನು ಕೊಡಲಿಲ್ಲ. 5,853 ಮತಗಳ ಅಂತರದಿಂದ ಸಮರ್ ಶಾಮನೂರು ಶಿವಶಂಕರಪ್ಪ ಗೆದ್ದಿದ್ದಾರೆ. ಸ್ನೇಹಿತರೆ, 27,000 ಚಿಲ್ಲರೆ ಮತಗಳ ಅಂತರದಿಂದ ಶಾಮನೂರು ಶಿವಶಂಕರಪ್ಪನವರು ಗೆದ್ದಂಥ ಕ್ಷೇತ್ರ ಇದು. 27,000 ಲೀಡು. ಕಾಂಗ್ರೆಸ್ನ ಭದ್ರಕೋಟೆ, ಮುಸ್ಲಿಂ ಮೆಜಾರಿಟಿ ಓಟು. ಮುಸ್ಲಿಮರನ್ನು ಕಡಿದ್ರೂ ಕೂಡ ಕಾಂಗ್ರೆಸ್ ಬಿಟ್ಟವರು ಬೇರೆ ಯಾರಿಗೂ ಓಟ್ ಹಾಕಲ್ಲ, ಇದು ವಾಸ್ತವ. ಆದರೆ ಈ ಸಲ ಶಾಮನೂರು ಶಿವಶಂಕರಪ್ಪನವರು ತೀರಿಕೊಂಡ ಮೇಲೆ ಅವ್ರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಾಗ ಅಜ್ಜ ಆಯಿತು, ಮಗ ಆಯಿತು, ಸೊಸೆ ಆಯಿತು, ಮೊಮ್ಮಗ. ಬರೀ ಒಂದೇ ಕುಟುಂಬದ ರಾಜಕಾರಣವನ್ನು ಮಾಡಿದ್ರೆ ಹೆಂಗೆ? ತಮಿಳುನಾಡಲ್ಲಿ ಉತ್ತರ ಸಿಕ್ಕಿದೆ. ವಂಶ ಪಾರಂಪರ್ಯ, ಭ್ರಷ್ಟಾಚಾರ, ಇನ್ನಿತರೆ ಆಡಳಿತ ವೈಖರಿಯನ್ನು ಎಡಗಾಲಲ್ಲಿ ಒದಿತಾರೆ ಅನ್ನುವ ಸಂದೇಶವನ್ನು ತಮಿಳುನಾಡವರು ಇಡೀ ದೇಶಕ್ಕೆ ಕೊಟ್ಟಾಯಿತು. ಇದು ಕರ್ನಾಟಕ ಕಾಂಗ್ರೆಸ್ಗೆ ಇನ್ನು ಮುಂದೆ ಆದರೂ ಪಾಠ ಆಗಲಿ. ಯಾಕಂದರೆ ಸಮರ್ಥ್ ಗೆದ್ದಿಲ್ಲ, ಸೋತಿರೋದಲ್ಲಿ. ಸಮರ್ಥ್ 5853 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಹೇಗೋ 5 ಓಟೋ 1 ಓಟೋ ಗೆದ್ದಿದ್ದಾರಲ್ಲ, ಅದು ಸಮಾಧಾನದ ಮಾತಲ್ಲ. ಸುಮಾರು 20,000ಕ್ಕೂ ಅಧಿಕ ರೆಗ್ಯುಲರ್ ಆಗಿ ಕಾಂಗ್ರೆಸ್ಸಿಗೆ ಬೀಳ್ತಾ ಇದ್ದಂಥ ಮುಸಲ್ಮಾನರು ಓಟ್ ಈ ಸಲ ಮೈನಸ್ ಆಗಿದೆ. ಮುಸಲ್ಮಾನರನ್ನು ಕಡಿದ್ರೂ ಕೂಡ ಅವರು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರೆ ಅಂತ ಹೇಳ್ತಿದ್ರಿ ತಾನೆ. ಇವತ್ತು ಮುಸಲ್ಮಾನರ ರೆಗ್ಯುಲರ್ ವೋಟ್ ಸುಮಾರು 20,000ಕ್ಕೂ ಅಧಿಕ ಮತಗಳು ಕಾಂಗ್ರೆಸ್ನಿಂದ ದೂರ ಹೋಗಿದೆ. ಇದನ್ನು ನೀವು ರಿಕವರ್ ಹೇಗೆ ಮಾಡ್ಕೊತೀರಿ? ಏನು ಪ್ಲಾನ್ ಮಾಡಿದ್ದೀರಿ? ಕೊನೆಗೆ ಜಮೀರ್ ಒಂಥರ ದ್ವಂದ್ವ ನಿಲುವು, ಆಮೇಲೆ ಸಪೋರ್ಟ್ ಮಾಡೋದಕ್ಕೂ ಮುಂದಾಗ್ತಾರೆ. ಒಂಥರ ಅಡಕತ್ತಿರೇ ಸಿಕ್ಕಾಕೊಂಡಿತ್ತು. ಹಾಗಾಗಿ ಅವರು ಕೊನೆ ಹಂತದಲ್ಲಿ ಬಂದಿದ್ದು ಬೇರೆ ಬೇರೆ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗಿರ್ಬೋದು. ಬಟ್ ತಮಿಳುನಾಡಿನ ಹಾಗೆ ದಾವಣಗೆರೆಯಲ್ಲೂ ಕೂಡ ಯಂಗ್ ಮುಸ್ಲಿಮ್ಸ್ 30 ವರ್ಷದ ಪ್ರಾಯದ ಒಳಗಿರುವಂಥ ಜೆನ್ಜಿ SDPಗೆ ಓಟ್ ಹಾಕಿ 18,900 ಚಿಲ್ಲರೆ ಓಟನ್ನು ಅವ್ರು ಪಡ್ಕೊಂಡಿದ್ರು. ಯಂಗ್ಸ್ಟರ್ ಮುಸ್ಲಿಮ್ಸ್ ಎಲ್ಲ ಒಂದು ಕಡೆ ಓಟ್ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಬಿಟ್ಟರೆ ವಿಧಿ ಇಲ್ಲ, ಕಾಂಗ್ರೆಸ್ ಬಿಟ್ಟರೆ ಗತಿ ಇಲ್ಲ. ಇನ್ನು ಇಂದಿರಾ ಗಾಂಧಿ ನೆಹರು ಅವರ ಮುಖವನ್ನು ನೋಡಿಕೊಂಡೇ ಓಟ್ ಹಾಕುವಂಥ ಒಂದು ಮಾನಸಿಕತೆ ಇದೆಯಲ್ಲ ಮುಸಲ್ಮಾನರಲ್ಲಿ. ಒಂದು 40+ ಇರೋರು, 50+ ಇರೋರು ಆಲ್ಮೋಸ್ಟ್ ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ದಾರೆ. ಹಾಗೆ BJPಯಲ್ಲಿ ಏನು ಶ್ರೀನಿವಾಸ್ ಟಿ ದಾಸಕರಿಯಪ್ಪ
ಅವ್ರ ತಂದೆ ಒಳ್ಳೆ ಹೆಸರು. ಆ ಅಭ್ಯರ್ಥಿ ಎಸ್ ಟಿ ಸಮುದಾಯಕ್ಕೆ ಸೇರಿದವರು. ಮುಸ್ಲಿಮ್ಸ್ ಮತ್ತು ಲಿಂಗಾಯತರ ಪಾರುಪತ್ಯ. BJPಗಂತೂ ಮುಸ್ಲಿಮ್ರು ಓಟ್ ಹಾಕಲ್ಲ, ಮುಸ್ಲಿಮರು ಬಹುತೇಕರು ಓಟು ಕಾಂಗ್ರೆಸ್ಗೆ ಹಾಕೋರು. ಹಾಗಾಗಿ ಶ್ರೀನಿವಾಸ್ ಟಿ ದಾಸ್ ಕರಿಯಪ್ಪ ಅವ್ರಿಗೆ ಓಟು ಮುಸಲ್ಮಾನರ ಕಡೆಯಿಂದ ಜಾಸ್ತಿ ಅಂತ ಹೋಗಕ್ಕೆ ಚಾನ್ಸೇ ಇರಲಿಲ್ಲ. ಆ ಟೈಮಲ್ಲಿ ಆಕ್ರೋಶದ ಸಂದರ್ಭದಲ್ಲಿ BJPಗೆ ಓಟ್ ಹಾಕ್ತೀವಿ ಏನೀಗ ಅಂತ ಮಾತಾಡಿರ್ಬೋದು. ಒಂದು 2-3 ಸಾವಿರ ಓಟ್ ಹೋಗಿರ್ಬೋದು, ಹೋಗದೇನೆ ಇರ್ಬೋದು. ಅದ್ರ ಬಗ್ಗೆ ಇನ್ನಷ್ಟು ವಿವರಗಳು ನಮ್ಗೆ ಸಿಗಬೇಕಾಗಿದೆ. ಆದರೆ ಕ್ಯಾಂಡಿಡೇಟ್ ಆಯ್ಕೆ ಮಾಡೋದ್ರಲ್ಲೇ BJP ಎಡವುತ್ತು ಅನ್ನುವಂಥ ಚರ್ಚೆ ನಡೀತಾ ಇದೆ. ಯಾರ ಭದ್ರಕೋಟೆ ಅದು, ಯಾರನ್ನ ನಿಲ್ಲಿಸಿದ್ರೆ ಗೆಲ್ತಾ ಇದ್ವಿ, ಅನಾಯಾಸವಾಗಿ ಗೆಲ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ಒಂದು ಸಮುದಾಯ, ಪ್ರಬಲ ಸಮುದಾಯ ಯಾರ ಮುಂದೆ ಕೈ ಕಟ್ಟಿ ನಿಲ್ಲಲ್ಲ ಅನ್ನುವಂಥ ಲೆಕ್ಕಾಚಾರ ಇರುವಂತಹ, ಜಾತಿ ಡಾಮಿನೇಟ್ ಇರುವಂಥ ಒಂದು ಜಾಗದಲ್ಲಿ ಅಭ್ಯರ್ಥಿಯ ಆಯ್ಕೆಯೇ BJP ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸಿನ ಭಾಗ ಅಂತ ಹೇಳಲಾಯಿತು. ಮುಸಲ್ಮಾನರ ಆಕ್ರೋಶ ಇನ್ನಿತರ ಕಾನ್ಸೆಪ್ಟ್ಗಳು ಇತ್ತಲ್ಲ, ಅದಕ್ಕೆ ಪೂರಕವಾಗಿ ಶಾಮ್ನೂರು ಕುಟುಂಬಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ BJP ಈ ಥರದ ತಂತ್ರ ಮಾಡ್ತು, ಎಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನುವಂಥ ಚರ್ಚೆ ಕೂಡ ಈ ಸಂದರ್ಭದಲ್ಲಿ ನಡೀತಾ ಇದೆ. ಯಾಕಂದರೆ ಶಾಮ್ನೂರು ಶಿವಶಂಕರಪ್ಪನವರು ಬದುಕಿದ್ದಾಗ ಬಹಿರಂಗವಾಗಿ BJP ಅಭ್ಯರ್ಥಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಯಡಿಯೂರಪ್ಪನವ್ರ ಮಗ ಲಿಂಗಾಯತ ಸಮುದಾಯದ ರಾಘವೇಂದ್ರ ಅವರಿಗೆ ಬೆಂಬಲ ಕೊಡಿ ಅಂತ ಬಹಿರಂಗವಾಗಿ ಹೇಳಿದವರು ಅವರು. ಅವತ್ತು ಅವ್ರ ಮೇಲೇನೋ ಕ್ರಮ ತಗೊಂಡಿಲ್ಲ. ದಾವಣಗೆರೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ ಅನ್ನುವಂತಹ ಕಾರಣವನ್ನು ಒಡ್ಡಿ ಹೇಳಿ ನಸೀರ್ ಅಹಮದ್, ಜಬ್ಬಾರ್, ತಲೆದಂಡ ಇವೆಲ್ಲ ಆಗಿರೋದನ್ನು ನೀವು ನೋಡ್ಕೊಂಡು ಬಂದಿರ್ತೀರಿ. ಈಗ ಫಲಿತಾಂಶ ಬಂದಿದೆ, ಸಮರ್ಥ ಗೆದ್ದಿದ್ದಾನೆ, ಜಮೀರ್ ವಿರುದ್ಧ ಕ್ರಮ ಆಗ್ತದ, ಇನ್ನೊಂದು ಆಗ್ತದೆ, ಚರ್ಚೆ ನಡೀತಿದೆ. ಅದೆಲ್ಲ ಅಷ್ಟು ಸುಲಭ ಅಲ್ಲ. UDFನ ಅಭೂತಪೂರ್ವ ಗೆಲುವು ಕೇರಳದಲ್ಲಿ, ಅದರಲ್ಲಿ ಜಮೀರ್ ಅಹಮದ್ ಅವರ ಅಳ್ಳು ಸೇವೆ ಕೂಡ ಇದೆ. ಅಷ್ಟು ಈಸಿಯಾಗಿ ಜಮೀರ್ನ ಮುಟ್ಟಲ್ಲ. ಸಮುದಾಯದ ಒಂದು ಮಟ್ಟಿಗೆ ಪ್ರಭಾವಿ ನಾಯಕ, ಹಣವಂತ, ಅದ್ಯಾವುದು ಕೂಡ ಅಷ್ಟು ಈಸಿ ಅಲ್ಲ. ಎನಿವೆ, ಕಾಂಗ್ರೆಸ್ ಇಡೀ ದೇಶದಲ್ಲಿ ಕಲಿಬೇಕಾದಂಥ ಪಾಠ ಇದು. ಸಮರ್ಥನ ಗೆಲುವು ಅದು ಸಮರ್ಥವಾದ ಗೆಲುವಲ್ಲ. ಅದು ಸಮರ್ಥವಾದ ಗೆಲುವು ಅಂದರೆ ಅದು 27,000 ಲೀಡೋ, 30,000 ಲೀಡೋ, ಅದು ಅನುಕಂಪದ ಆಧಾರದಲ್ಲಿ 30,000 ಲೀಡ್ ಅಂತೂ ಬರಲೇಬೇಕಿತ್ತು. ಶಾಮ್ನೂರು ಶಿವಶಂಕರಪ್ಪನವರು ಏನು ಸಣ್ಣ ಮಟ್ಟದ ಲೀಡರ್ ಅಲ್ಲ, ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ. ಅವರ ಅಗಲಿಕೆಯ ಅನುಕಂಪ ಹೆಚ್ಚಾಗಿ 30,000ಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಬೇಕಾಗಿತ್ತು. ಕೇವಲ 5,000 ಮತಗಳ ಅಂತರದಿಂದ ಗೆದ್ದರು. ಮುಸಲ್ಮಾನರು ಕೈ ಕೊಟ್ಟರು, ಒಂದಿಷ್ಟು ಮತ ಬ್ಯಾಂಕ್ಗಳು ಅವರ ಕೈ ಹಿಡಿಲ್ಲ. ಹಾಗಾಗಿ ಕುಟುಂಬ ರಾಜಕಾರಣಕ್ಕೆ ಶರಣಾಗುವ, ತಲೆಬಾಗುವ ಭಾರೀ ಲೆಕ್ಕಾಚಾರಗಳನ್ನು ಮಾತ್ರ ಮಾಡುವಂತಹ ಕಾಂಗ್ರೆಸ್ ಏನಾದರೂ ಬುದ್ಧಿ ಕಲೀಲಿ. ಅಕ್ಕಪಕ್ಕದ ರಾಜ್ಯಗಳಲ್ಲಿ ಯಾವ ರೀತಿಯಲ್ಲಿ ಕ್ರಾಂತಿಗಳಾಗ್ತಾ ಇದ್ದಾವೆ ಅದು ಅರ್ಥ ಮಾಡ್ಕೊಳ್ಳಿ. ಒಂದು ಸಮುದಾಯವನ್ನು ಕೇವಲ ವೋಟ್ ಬ್ಯಾಂಕಿಗೆ ಬಳಸ್ಕೊಂಡ್ರೆ ಅವ್ರು ತಿರುಗಿ ಬಿದ್ದರೆ ಏನಾಗಬಹುದು, ತಕ್ಕ ಮಟ್ಟಿಗೆ ಇದು ಆರಂಭ ಅಷ್ಟೇ. ಅಂದುಕೊಂಡಷ್ಟು ಪರಿಣಾಮ ಬೀರದೇ ಇರ್ಬೋದು, ಆಗದೇ ಇರ್ಬೋದು. ಆದರೆ ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಇದು ಇನ್ನಷ್ಟು ವಿಪರೀತಕ್ಕೆ ಹೋಗ್ತದೆ. ಅವಕಾಶ ಸಿಕ್ಕಿದ ಕಡೆಯೆಲ್ಲ ಕಚೇರಿಯನ್ನು BJP ತೆರಿತಾ ಇದೆ. ಅಷ್ಟು ಈಸಿ ಇಲ್ಲ BJPಯ ಗೇಮ್ ಪ್ಲಾನ್ ಮತ್ತು ಸ್ಟ್ರಾಟಜಿ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ CPI ಕಚೇರಿಗಳಿಗೆ ಬೀಗವನ್ನು ಹಾಕಿ ನಿರ್ನಾಮ ಮಾಡ್ತಾ ಹೋದರೆ ಆ ನಿರ್ನಾಮವಾದ ಜಾಗದಲ್ಲಿ ಸಣ್ಣ ಸಣ್ಣ ಅಂಗಡಿಯನ್ನು ಓಪನ್ ಮಾಡ್ಕೊಂಡು ಬಂದಿತ್ತು BJP. ಇವತ್ತು 200ಕ್ಕೂ ಹೆಚ್ಚು ಸ್ಥಾನಗಳನ್ನು ಪಡೆದು ಅಧಿಕಾರದಲ್ಲಿದೆ. ಅವ್ರ ಹತ್ರ ಹಣ ಇದೆ, ಸ್ಟ್ರಾಟಜಿ ಇದೆ, ರಾಷ್ಟ್ರೀಯತೆ ಅನ್ನೋ ಐಡಿಯಾಲಜಿ ಇದೆ. ಮನಸ್ಸುಗಳನ್ನು ಒಡೆದು ಲಾಭ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಕಾಂಗ್ರೆಸ್ ಸಮರ್ಥವಾಗಿ ಗೆದ್ದಿಲ್ಲ ಅನ್ನುವಂತಹ ವಿಚಾರವನ್ನು ಸೀರಿಯಸ್ ಆಗಿ ತಗೊಂಡು ಸಮರ್ಥವಾಗಿ ಪಾಲಿಟಿಕ್ಸ್ ಮಾಡುವಂತಹ ತಂತ್ರಗಳನ್ನು ಮಾಡಿದ್ರೆ ಸರ್ವೈವ್ ಆಗ್ಬೋದು, ಇಲ್ಲ ಅಂದರೆ ನಾಶ.